ನಮಸ್ತೆ ಬಂಧುಗಳೇ. ಇವತ್ತಿನ ನನ್ನ ಕೆಲಸ ಬಂದುಬಿಟ್ಟು ತೋಟದಲ್ಲಿರೋ ಅಡಿಕೆ ಎಲ್ಲ ಹೆಕ್ಕೋದು. ಅಡಿಕೆ, ಸಣ್ಣ ಅಡಿಕೆ, ದೊಡ್ಡ ಅಡಿಕೆ ಮತ್ತು ಕೆಂಪು ಗೋಟು, ಕೊಳೆತ ಅಡಿಕೆ ಎಲ್ಲವನ್ನು ಸುಕ್ಕಿ ಕ್ಲೀನಾಗೆ ಮಾಡೋದು. ಹಾಗೆ ಕ್ಲೀನ್ ಮಾಡ್ತಾ ಇದ್ದೀನಿ. ಕ್ಲೀನ್ ಮಾಡಿ ಎಲ್ಲ ಮುಗಿದು ಒಂದು ಕಡೆ ರಾಶಿ ಹಾಕ್ಕೊಂಡಿದ್ದೀನಿ ಎಲ್ಲ ಅಡಿಕೆಗಳನ್ನು. ಹಾಗೆ ಅದನ್ನು ಮತ್ತೆ ಇದರಲ್ಲಿ ಚಿಕ್ಕ ಅಡಿಕೆ, ದೊಡ್ಡ ಅಡಿಕೆಗಳನ್ನೆಲ್ಲ ಮತ್ತೆ ಆರಿಸಿ, ದೊಡ್ಡ ಅಡಿಕೆಗಳನ್ನು ಒಂದು ಚೀಲದಲ್ಲಿ, ಸಣ್ಣ ಅಡಿಕೆ ಒಂದು ಚೀಲದಲ್ಲಿ ತುಂಬ್ತಾ ಇದ್ದೀನಿ. ಹಾಗೆ ತುಂಬಿದಾಗ ಮೊದಲು ಎಲ್ಲ ದೊಡ್ಡ ಅಡಿಕೆಗಳನ್ನು ಆರಿಸ್ತಾ ಇದ್ದೀನಿ. ನೋಡಿ, ಉಂಬಳ ಒಂದು ಹಚ್ಕೊಂಡಿತ್ತು, ಅದನ್ನಲ್ಲಿ ತೆಗೆದು ಹೊತ್ತೋಕೊಂಡಿದ್ದೀನಿ. ಅದು ಮತ್ತೆ ಬಂದು ಹತ್ತತ್ತೆ. ಸ್ವಲ್ಪ ಚಿಕ್ಕ ಉಂಬಳಾಗಿದ್ದು ಕಟ್ಟನ್ನು ತಲೆ ಕೆಡಿಸ್ಕೊಡ್ತಿಲ್ಲ. ಹಾಗೇ ಈ ಅಡಿಕೆಗಳೆಲ್ಲ ದೊಡ್ಡ ದೊಡ್ಡ ಅಡಿಕೆಗಳನ್ನು ಹಾಕ್ತಾಯಿದ್ದೀನಿ. ಆರಿಸಿ ಹಳದಿ ಚೀಲಕ್ಕೆ, ಇದು ಬ್ಲೂ ಚೀಲಕ್ಕೆ ದೊಡ್ಡ ದೊಡ್ಡ ಅಡಿಕೆಗಳನ್ನು ಹಾಕ್ತಾಯಿದ್ದೀನಿ. ಹಾಗೂ ಈ ರೆಡ್ ಕಲರ್ ಚೀಲಕ್ಕೆ ಚಿಕ್ಕ ಅಡಿಕೆ ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ಚಿಕ್ಕ ಅಡಿಕೆ ಹೆಕ್ಕಿ ಹಾಗೆ ಹಳ್ಳಕ್ಕೆ ಹೋಗೋದು. ಹಾಗೆ ಬಂದ್ಬಿಟ್ಟು ಇದನ್ನು ಎಲ್ಲ ತೋಟದ ಅಡಿಕೆನೂ ಒಂದು ಸಲ ಚೊಕ್ಕ ಮಾಡಿದ್ದೀನಿ. ಇನ್ನೊಂದು ತೋಟ ಉಳಿದಿದೆ. ಯಾಕಂದರೆ ಇಲ್ಲಿ ಕುಚ್ಚು ತೋಟಗಳಾಗಿದ್ದಕ್ಕೆ ಸಣ್ಣ ಸಣ್ಣ ತುಂಡು ತೋಟಗಳು. ಹಾಗಾಗಿ ಅಲ್ಲಿ ಇದೆ. ಹಾಗಾಗಿ ಎಲ್ಲ ಒಂದೇ ಕಡೆ ರಾಶಿ ಹಾಕ್ಕೊಂಡಿದ್ದೀನಿ. ಹಾಗೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಳೆಗಾಲದಲ್ಲಿ ಮೊಬೈಲ್ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ. ಮಳೆ ಹೋಗ್ತಾ ಇದ್ದರೂ ಕೂಡ ನಾನು ನನ್ನ ಕೆಲಸಗಳನ್ನು ಬಿಡಲಿಲ್ಲ. ಅದಕ್ಕೆ ನನ್ನ ಮೊಬೈಲಿಗೆ ಒಂದು ಬಾಳೆ ಎಡೆ ಕೊಡೋದು, ಅದಕ್ಕೆ ಮುಚ್ಕೊಂಡಿದ್ದೀನಿ. ಮೇಲ್ಗಡೆಯಿಂದ ಒಂದು ಪುಸ್ತಕದಲ್ಲಿ ಸ್ವಲ್ಪ ಇಲ್ಲಿ. ಯಾಕಂದರೆ ಕ್ಯಾಮ್ರಕ್ಕೆ ನೋಡ್ತಾಯಿದ್ರೆ ನಾನು ವಿಡಿಯೋ ಮಾಡಬಾರ್ದಲ್ಲಿ ಮೊಬೈಲ್ ಹಾಳು ಮಾಡ್ಕೊಳ್ಬಾರ್ದು. 25,000 ಮೊಬೈಲ್ ಮಾಡ್ಬೋದು. ಹಾಗಾಗಿ ಇದನ್ನು ಹೆಕ್ಕಿ ಒಂದು ಕಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದರಲ್ಲಿ ಕೆಲವು ಕೆಂಪು ಅಡಿಕೆಗಳು, ದೊಡ್ಡ ಅಡಿಕೆಗಳಿದೆ. ಹಾಗೆ ಒಂದು ಸೈಡ್ ಸಹ ತೋರಿಸ್ತಾ ಇದ್ದೀನಿ. ನೋಡಿ, ಆರಿಸ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಬೇಗ ಆಗಲಿ ಅಂತ ಬೇಗನೆ ಮಾಡ್ತಾಯಿದ್ದೀನಿ. ಹಾಗೂ ಇಲ್ಲಿ ಬಂದುಬಿಟ್ಟು ಅಡಿಕೆನ ಹೆಕ್ಕಿ ನೋಡಿ, ನಿಮಗೆ ಕ್ಯಾಮ್ರಾ ತೋರಿಸ್ತೀನಿ. ನೋಡಿ, ಇದು ಅಡಿಕೆ. ಇದು ಸ್ವಲ್ಪ ದೊಡ್ಡ ಅಡಿಕೆಗಳು. ಹಾಗೆ ಸಣ್ಣ ಅಡಿಕೆ ಕೂಡ ಹೆಕ್ತಾಯಿದ್ದೀನಿ. ಸಣ್ಣ ಅಡಿಕೆ ಆಮೇಲೆ ಹೆಕ್ಕೊಳ್ಳೋಂಥ ದೊಡ್ಡ ಅಡಿಕೆ ಮಾತ್ರ ಹೆಕ್ತಾಯಿದ್ದೀನಿ. ಹಾಗೆ ಮಳೆಗಾಲದಲ್ಲಿ ಇದು ಎಲ್ಲರೂ ಸಾಮಾನ್ಯ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದನ್ನು ಮತ್ತೆ ಹೆಕ್ಕಿ ಒಂದು ಸಣ್ಣ ಪಾತ್ರೆಯಲ್ಲಿ ಹಾಕಿ ಬೇಯಿಸಿ, ಹಾಗೆ ಅದನ್ನು ಸುರಿದು ಮತ್ತೆ ಡ್ರೈಯಲ್ಲಿ ಹಾಕಿ ಒಣಗಿಸಿ ಅಂತ ಅದನ್ನು ಬೇರೆ ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಹೊಳೆ ಅಡಿಕೆ ಹೇಗೆ ಮಾಡ್ತಾರೆ ಅಂತ. ಹಾಗೆ ಇದು ಸ್ವಲ್ಪ ಈ ಹಸಿ ಅಡಿಕೆನ ಅಡಿಕೆ ಸಿಪ್ಪೆ ಇದ್ದು ಅದನ್ನೇ ನಾವು ಬೇಯಿಸ್ತೀವಿ. ಬೇಯಿಸಿದಾಗ ಸ್ವಲ್ಪ ಗಟ್ಟಿ ಆಗುತ್ತೆ. ಅದು ಸುಲಿಯೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲಾಂದರೆ ಅಡಿಕೆಗಳು ಚೂರಾಗೋಗುತ್ತೆ. ಯಾಕಂದರೆ ಎಳೆ ಅಡಿಕೆ ಆಗಿದ್ದಕ್ಕೆ ಅದು ಸ್ವಲ್ಪ ಎಲೆಗಳ ಕೆಲಸ ನೋಡಿ ತೋರಿಸ್ತಿದ್ದೀನಿ. ಆದರೆ ಇನ್ನು ಸ್ವಲ್ಪ ಜೂಮ್ ಮಾಡಬೇಕಿತ್ತು ಅನಿಸ್ತು. ಆಮೇಲೆ ಏನು ಮಾಡೋಕ್ಕೂ ಆಗೋಲ್ಲ. ಜೂಮು ಮಾಡ್ಕೊತಾ ಕೂತ್ಕೊಂಡ್ರೆ ನನ್ನ ಕೆಲಸಗಳು ಹಿಂದುಬಿಡುತ್ತೆ. ಹಾಗಾಗಿ ಇದೇ ರೀತಿಯಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಜೂಮ್ ಮಾಡೋಕ್ಕೆ ಹೋಗಿಲ್ಲ. ಹಾಗೆ ಇದನ್ನು ನೋಡಿ, ಚಿಕ್ಕ ಅಡಿಕೆ ಹಾಕೋ ಚೀಲಕ್ಕೆ ಇನ್ನೂ ಹಾಕಿಲ್ಲ. ಚಿಕ್ಕ ಅಡಿಕೆ ಚೀಲಕ್ಕೆ ಹಾಕೋದಾದರೆ ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ ಇದಷ್ಟು ದೊಡ್ಡ ಅಡಿಕೆ ಎಲ್ಲಗಳನ್ನು ತೆಗೆದು ಹಾಕ್ಕೊಂಡು ಆಮೇಲೆ ಚಿಕ್ಕ ಅಡಿಕೆ ಒಂದು ಸಲ ಕಸ ಏನು ಇಟ್ಟು ತೊಂದರೆ ಇರುತ್ತೆ. ಇದಕ್ಕೆ ಸ್ವಲ್ಪ ಕಸಗಳನ್ನು ಹಾಕುವಂಥ ಮೊದಲು ದೊಡ್ಡ ಅಡಿಕೆಗಳನ್ನು ಆರಿಸ್ತಾ ಇದ್ದೀನಿ. ಹಾಗೆ ಇದನ್ನು ಆರಿಸಿದ ಅಡಿಕೆ, ದೊಡ್ಡ ಅಡಿಕೆನ ಮನೆ ಒಯ್ಯಬೇಕು. ಇನ್ನೂ ಸ್ವಲ್ಪ ಸಂಜೆವರೆಗೂ ಹೆಕ್ಕೋದಿದೆ. ಇದು ಮಧ್ಯಾಹ್ನದ ಒಳಗೆ ನಾನು ಮಾಡಿರುವುದು. ಇನ್ನು ಮಧ್ಯಾಹ್ನ ಮೇಲೂ ಕೂಡ ಅದೊಂದಿದೆ. ಮತ್ತು ತೋಟದಲ್ಲಿ ಬಿದ್ದ ಸ್ವಾದೆ ಮತ್ತು ಕಸಗಳನ್ನೆಲ್ಲ ಒಂದು ಕಡೆ ಹಾಕ್ಕೊಳ್ತಾ ಇದ್ದೀನಿ. ಸೌದೆ ಕೂಡ ಹಾಕ್ಕೊಳ್ತಿದ್ದೀನಿ. ಹಾಗೆ ಬಾಳೆಹಣ್ಣೆ ಮಳೆ ಜೋರಾಯಿತು ಅಂತ ಬಾಳೆಹಣ್ಣೆ ಮುಚ್ತಾ ಇದ್ದೀನಿ. ಮೊಬೈಲಿಗೆ ಮಳೆ ಕೂಡ ಬರ್ತೈತೆ. ತೋಟದಾಗಿದ್ದು ತಪ್ಪೊಂದು ಅದು ಮಳೆಗಳು ಕಾಣಿಸ್ತಾ ಇಲ್ಲ. ಹಾಗಾಗಿ ಬಾಳೆಹಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಯಾಕಂದರೆ ಮೊಬೈಲಿಗೆ ನೀರು ಸಿಗುತ್ತೆ ಅಂತ ಒಂದು ಭಯ ಕೂಡ ಇದೆ. ಈ ಬ್ಲಾಗ್ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.